ನಮಸ್ಕಾರ ಬಂಧುಗಳೇ, ತುಮಕೂರಿಂದ ಚಂದ್ರು. ನೋಡಿ, ಇದು ಮಹಾನಗರ ಪಾಲಿಕೆ ತುಮಕೂರು. ಇಲ್ಲಿ ನೋಡಿ ಸಾಕಷ್ಟು ಸ್ಕ್ರ್ಯಾಪ್ ಅಂದರೆ ವೇಸ್ಟೇಜ್ ತುಂಬ ಬಿದ್ದಿದೆ. ನೋಡ್ರಿ, ಇದೆಲ್ಲ ಏನಾದರೂ ಒಂದು ವ್ಯವಸ್ಥಿತವಾಗಿ ಮಾಡಿದರೆ ಸರ್ಕಾರಕ್ಕೆ ಸ್ವಲ್ಪ ಖಜಾನೆಗೆ ದುಡ್ಡು ಬರುತ್ತೆ. ಇದನ್ನೆಲ್ಲ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ನೋಡಿ, ಸಾಕಷ್ಟು ಸ್ಕ್ರ್ಯಾಪ್ ಇದೆ ನೋಡ್ರಿ. ಆ ಸ್ಕ್ರಾಪಿನ ಜೊತೆಗೆ ಪಾಪ ಹುಳ ಉಪ್ಟೆಗಳು ಏನು ವಾಸ ಆಗಿದೆ ಗೊತ್ತಿಲ್ಲ. ಪಾಪ ಹುಳ ಉಪ್ಟೆ ಆಚೆ ಬರಬೇಕು ಅಂದರೆ ಈ ಕಬ್ಬಣ ಅದು ಇದೆಲ್ಲ ಎತ್ತಿಸ್ಬಿಟ್ರೆ ಪಾಪ ಅವು ಕೂಡ ಎಲ್ಲ ಕಾಡಪಾಡಿಗೆ ಹೋಗಿ ಎಲ್ಲ ಒಂದು ಕಡೆ ಜೀವನ ಮಾಡ್ತವೆ. ನೋಡಿ, ಇಲ್ಲೆಲ್ಲ ಅವು ನರಕ ಅನುಭವಿಸ್ತಾ ಇದ್ದಾವೆ ಅಂತ ಅನಿಸುತ್ತೆ ಬಂಧುಗಳೇ. ನೋಡಿ, ಸಾಕಷ್ಟಿದೆ, ಇಲ್ಲಿ ಸಾಕಷ್ಟು ಸ್ಕ್ರಾಪ್ ಇದೆ. ಇದು ನೋಡಿ, ಇದನ್ನು ಕ್ಲೀನ್ ಮಾಡಿಸಿ ಎಲ್ಲ ಒಂದು ನೀತಿ ನಿಯಮ ಇಟ್ಕೊಂಡು ಮಾಡಿದರೆ ಸ್ವಲ್ಪ ಮಹಾನಗರ ಪಾಲಿಕೆಗೂ ಒಂದು ಹೆಸರಿರುತ್ತೆ. ನೋಡಿ, ಇದು ಯೋಜನಾ ಕಚೇರಿ ತುಮಕೂರು ಜಿಲ್ಲೆ ಅಂತ ಇದೆ. ಈ ಕಚೇರಿ ಮುಂಭಾಗದಲ್ಲೇ ನೋಡಿ ತುಂಬ ಇದೆ. ನೋಡಿ, ಸ್ಕ್ರಾಪ್ ಬೇಕಾದಷ್ಟು ಇದೆ, ಇಷ್ಟೇನಿಲ್ಲ. ನೋಡಿ, ಇದೆಲ್ಲ ವೇಸ್ಟೇಜು. ಅದನ್ನು ನೋಡಿ ಸಗ್ರಿಗೇಷನ್ ಮಾಡಿ ಬೇಕಾಗಿರೋದನ್ನು ಬಳಸ್ಕೊಂಡು ಬೇಡದೇ ಇರೋದನ್ನು ಸ್ವಲ್ಪ ಸ್ಕ್ರಾಪ್ನವ್ರಿಗೆ ಹಾಕಿದರೆ ಅವ್ರ ಜೀವನವೂ ಆಗುತ್ತೆ, ಮಹಾನಗರ ಪಾಲಿಕೆಗೆ ಒಂದಿಷ್ಟು ಖಜಾನೂ ಭರ್ತಿ ಆಗುತ್ತೆ ಬಂಧುಗಳೇ. ನೋಡಿ, ಇದೆಲ್ಲ ತುಂಬ ಇದೆ, ತುಂಬ ಸಾಕಷ್ಟಿದೆ. ಇದನ್ನು ಮೂಲೆಗಿಷ್ಟಿದೆ ನೋಡಿರಿ. ಎಲ್ಲ ತಾವು ದಯಮಾಡಿ ಮಹಾನಗರ ಪಾಲಿಕೆಯವರೇ, ತುಮಕೂರು ಜಿಲ್ಲಾ ಮಹಾನಗರ ಪಾಲಿಕೆಯವರೇ ನೋಡಿ, ಇದನ್ನೇನಾದರೂ ಒಂದು ವ್ಯವಸ್ಥಿತವಾಗಿ ಮಾಡಿ ಇದನ್ನು ಖಜಾನೆಗೆ ಹಾಕ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ನೋಡಿ ಬಂಧುಗಳೇ. ಎಲ್ಲ ಒಂದು ರೋಡ್ಗೋ, ಒಂದು ಬಾತ್ರೂಮಿಗೋ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಏನಾದ್ರು ಖರ್ಚು ಬರುತ್ತೆ ನೋಡಿರಿ. ಇದನ್ನು ತಾವು ದಯಮಾಡಿ ಇದನ್ನು ಸರಿಪಡಿಸ್ಬೇಕು. ಇದನ್ನು ಮಾರಿ ಆದರೂ ಇಲ್ಲ ಸ್ಕ್ರಾಪನ್ನು ತೆಗೆಸ್ಬಿಟ್ಟು ಬೇರೆಯವರಿಗೆ ಕೊಟ್ಬಿಟ್ಟು ಇದನ್ನು ಏನಾದರೂ ಒಂದು ವ್ಯವಸ್ಥಿತವಾಗಿ ಮಾಡಿ ಇಲ್ಲಿ ಜಾಗವನ್ನು ಖಾಲಿ ಮಾಡಿಸಿ ಏನಾದರೂ ಒಂದು ವ್ಯವಸ್ಥಿತವಾಗಿ ಒಂದು ಸೆಡ್ಡೋ ಮತ್ತೊಂದು ಇನ್ನೊಂದು ಮಾಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಬೀದಿಲಿ ಎಂಟ್ರೆನ್ಸಾಗಿ ಬಿಟ್ಬಿಟ್ಟಿದ್ದೀರಾ. ಬೀದಿಲಿ ಬಿಟ್ಟಂಗೆ ಎಂಟ್ರೆನ್ಸಲ್ಲೇ ಬಿಟ್ಟಿದ್ದೀರಾ. ಹಿಂದೆಗಡೆ ಎಲ್ಲ ಕಚೇರಿಗಳು, ಮುಂದೆಗಡೆ ನೋಡಿದ್ರೆ ಸ್ಕ್ರಾಪು ವೇಸ್ಟೇಜ್, ಕಬ್ಬಿಣದ ತಗಡು ಅದು ಇದು ಎಲ್ಲ ತುಂಬ ಇದೆ ನೋಡಿ. ಇದೇನು ಬೇರೆ ಥರದಲ್ಲಿ ಏನಿಲ್ಲ. ಇಲ್ಲಿ ನ್ಯಾಚುರಲ್ ನಾನು ಮಾಡ್ತಿರೋದು ಆ್ಯಕ್ಚುಲಿ ವೀಡಿಯೋ ನೋಡಿ. ಡೈರೆಕ್ಟ್ ನಾನೇ ಮಾಡ್ತೀನಿ. ನಾನೇನಾದರೂ ವಿಚಾರಗಳಿದ್ದರೆ ಹಂಚ್ಕೋತೀನಿ. ನಮ್ಮ ಬಂಧುಗಳು ಅಧಿಕಾರಿಗಳಾಗ್ಬೋದು, ಸಾರ್ವಜನಿಕರಾಗ್ಬೋದು, ಹಂಚ್ಕೊಂಡು ನಾನು ಎರಡು ಮಾತಿನಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈಗಂತ ನನ್ನ ಮಾತು ಮುಗಿಸ್ತಾಯಿದ್ದೀನಿ. ನಮಸ್ಕಾರ ಬಂಧುಗಳೇ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಭಾರತ.